ಅನೇಕ ರೀತಿಯಲ್ಲಿ ನಡೀತಾ ಇರುವಂತ ಭ್ರಷ್ಟಾಚಾರ ವ್ಯಾಪಕವಾಗಿ ನಡೀತಾ ಇರುವಂತದ್ದು. ಅಂದ್ರೆ ಸರ್ಕಾರದ ಯೋಜನೆ ಕಳೆದ 3-4 ತಿಂಗಳಿಂದ ಇನ್ನೂ ಜನಗಳಿಗೆ ತಲುಪಿಲ್ಲ. ಕೆಟ್ಟ ಸರ್ಕಾರ ಇದು ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ವ್ಯಕ್ತ ಆಗ್ತಿರೋದನ್ನು ನೋಡ್ತಾ ಇದೀವಿ ಸರ್. ನನ್ನ 40 ವರ್ಷದಲ್ಲಿ ನಾನೇ ಸ್ವಚ್ಛ ಅಂತ, ನೀವು ಸ್ವಚ್ಛರಲ್ಲ. ಈ ಸರ್ಕಾರ ಕಾನೂನೇ ಚಾಟಿ ಬೀಸಬೇಕು ಅಂತ ಕಾಣುತ್ತೆ. ತನಿಖೆ ಮಾಡಿ, ಬಿಜೆಪಿ ಅವ್ರ ಮೇಲೂ ಮಾಡಿ, ಕಾಂಗ್ರೆಸ್ ಅವ್ರ ಮೇಲೂ ಮಾಡಿ. ನಾವೆಲ್ಲಿ ನಿಮ್ಮ ಪವರ್ಸ್ ಹಿಡ್ಕೊಂಡಿದ್ವಿ? ತನಿಖೆ ಮಾಡಿ ಗೋಗರಿತಾ ಇದೀವಿ. ರಾಜಕಾರಣ ಅಂದ್ರೆ ಶುದ್ಧವಾದಂತ ರಾಜಕಾರಣನೇ ಇರಬೇಕು. ಎಸ್ ವೀಕ್ಷಕರೇ, ಮೈಸೂರಿನ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಟಿ.ಎಸ್. ಶ್ರೀವತ್ಸ ಅವರು ನಮ್ಮ ಜೊತೆ ಇದ್ದಾರೆ, ಶಾಸಕರು. ಸರ್ ನಮಸ್ತೆ. ಒಂದೇದಾಗಿ ಈ ಒಂದು ಪಾದಯಾತ್ರೆ ಏನು ಇವತ್ತಿನ ಮುಕ್ತಾಯದ ಹಂತದಲ್ಲಿದ್ದೀವಿ. ಇವತ್ತಿನ ಪಾದಯಾತ್ರೆ 5ನೇ ದಿನದ ಪಾದಯಾತ್ರೆ ಇದು. ಸೊ ಒಂದೆಡೆ ತಮ್ಮ ಪಾದಯಾತ್ರೆ, ಇನ್ನೊಂದೆಡೆ ರಾಜ್ಯ ಸರ್ಕಾರದ ಹಗರಣಗಳು. ಸೊ ರಾಜ್ಯ ಸರ್ಕಾರದ ಹಗರಣಗಳ ಕುರಿತಾಗಿ ಮಾಡಿರುವಂತಹ ಪಾದಯಾತ್ರೆ ಏನ್ ಹೇಳಕ್ ಬಯಸ್ತೀವಿ? ಜನಕ್ಕೆ ಒಂದು ಗೊತ್ತಾಗ್ತಿದೆ, ಬಡ ಜನರ ನಾನು ಹಿತರಕ್ಷಣೆ ಮಾಡ್ತೀನಿ, ಪಂಚ ಗ್ಯಾರಂಟಿಗಳನ್ನ ಕೊಡ್ತೀನಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಕಳೆದ 1.5 ವರ್ಷದಿಂದ ಏನೇನೆಲ್ಲ ಮಾಡಿದೆ ಅನ್ನೋದು ಜನಕ್ಕೆ ಗೊತ್ತಾಗಕ್ಕೆ ಶುರು ಆಗಿದೆ. ಎರಡನೇದು, ಅನೇಕ ಇಲಾಖೆಯಲ್ಲಿ ಅನೇಕ ರೀತಿಯಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರ ವ್ಯಾಪಕವಾಗಿ ನಡೀತಾ ಇರುವಂಥದ್ದು. ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ಮಂಡ್ಯದಲ್ಲಿ ಸಾರ್ವಜನಿಕವಾಗಿ ನಿಮಗೆಲ್ಲ ಗೃಹಲಕ್ಷ್ಮಿ ಬರ್ತಾ ಇದೆ 2,000 ರೂಪಾಯಿ ಅಂತ ಹೇಳಿದಾಗ ಇಲ್ಲ ಇಲ್ಲ ಅಂತ ಕಿರ್ಚಿರೋದು. ಅಂದರೆ ಸರ್ಕಾರದ ಯೋಜನೆ ಕಳೆದ 3-4 ತಿಂಗಳಿಂದ ಇನ್ನೂ ಜನಗಳಿಗೆ ತಲುಪಿಲ್ಲ. ಎಲ್ಲವೂ ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಜನಗಳಿಗೆ ಭರವಸೆ ಕೊಟ್ಟಿದ್ರು ಅದ್ಯಾವುದೂ ಈಡೇರಿಲ್ಲ. ಇಷ್ಟೆಲ್ಲ ಹಗರಣಗಳು ಈ ಸರ್ಕಾರದಲ್ಲಿ ಆಗಿದೆ ಅನ್ನುವಂಥದ್ದು ಸಾರ್ವಜನಿಕರಿಗೆ ತಿಳಿಸುವಂಥ ಕೆಲಸವನ್ನು ಪಾದಯಾತ್ರೆ ಮುಖಾಂತರ ಮಾಡ್ತಾ ಇದ್ದೀವಿ. ಅತ್ಯಂತ ಕೆಟ್ಟ ಸರ್ಕಾರ ಇದು ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ವ್ಯಕ್ತ ಆಗ್ತಿರೋದನ್ನು ನೋಡ್ತಾ ಇದ್ದೀವಿ ಸರ್. ಫೈನ್ ಸರ್, ಈಗ ಏನು ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀರಾ, ಮಾಡ್ತಾ ಇದ್ದೀರಾ, 5ನೇ ದಿನಕ್ಕೆ ತಲುಪಿದೆ ಇದು. ಇನ್ನೆರಡು ದಿನ ಆದ್ರೆ ಮೈಸೂರು ತಲುಪ್ತೀರಾ. ಸೊ ಪಾದಯಾತ್ರೆ ಅಂತೂ ಪೂರ್ಣಗೊಳ್ಳುತ್ತೆ, ಆದ್ರೆ ತಮ್ಮ ಏನು ನಿರೀಕ್ಷೆ ಇತ್ತಲ್ಲ ಅದು ಪೂರ್ಣಗೊಳ್ಳುತ್ತೆ ಅನ್ನುವಂತ ವಿಶ್ವಾಸ ಇದೆ ತಮ್ಮಲ್ಲಿ? ಅಂದ್ರೆ ಈ ತರದ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋದ್ರು ರಾಜೀನಾಮೆ ಕೊಡ್ಲಿಲ್ಲ. ನಾವು ಅದನ್ನು ನೋಡಿದ್ವಿ ನಮ್ಮ ದೇಶದಲ್ಲಿ. ಒಂದು LKA ಅಂತ ಬರೀತಿದ್ದಂಗೆನೆ ಡೈರಿಲಿ ಸಿಕ್ತು ಅಂತ ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತ ಅಡ್ವಾಣಿಯವ್ರನ್ನೂ ನೋಡಿದ್ದೀವಿ. ಎರಡೂ ರಾಜ್ಯ ನಮ್ಮ ದೇಶದಲ್ಲೇ ನಡೆದಿರುವಂಥದ್ದು. ಹಾಗಾಗಿ ನಾವೇನೋ ಪಾದಯಾತ್ರೆ ಮಾಡಿದ್ದೀವಿ ಅದಕ್ಕೆ ನಾಳೆ ಬೆಳಗ್ಗೆ ರಾಜೀನಾಮೆ ಕೊಡ್ತಾರೆ ಅಂತಲ್ಲ. ಆದ್ರೆ ಅವ್ರೇನು ಅನ್ಕೊಂಡಿದ್ರು, ನನ್ನ 40 ವರ್ಷದಲ್ಲಿ ನಾನೇ ಸ್ವಚ್ಛ ಅಂತ, ನೀವು ಸ್ವಚ್ಛರಲ್ಲ, ನೀವು ಈ ಥರ ಮಾಡಿದ್ದೀರಾ, ಮನೆ ಕುಟುಂಬದ ವ್ಯಾಮೋಹಕ್ಕೆ ನೀವು ಒಳಗಾಗಿದ್ದೀರಾ ಅನ್ನುವಂಥದ್ದನ್ನು ತಿಳಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಸಾರ್ವಜನಿಕರ ಜಾಗೃತಿಯನ್ನು ಮಾಡಿದ್ದೀವಿ. ಎರಡನೇದು, ಕಾನೂನಾತ್ಮಕ ಹೋರಾಟಗಳನ್ನ ಮಾಡಲೇಬೇಕು, ಮುಂದುವರಿಸಲೇಬೇಕು. ಬರುವಂಥ ದಿನಗಳಲ್ಲಿ ಮುಂದುವರಿಸ್ತೀವಿ. ಈಗಾಗಲೇ ಗವರ್ನರ್ ಅಂಗಳಕ್ಕೆ ಬಾಲ್ ಹೋಗಿದೆ. ಚೀಫ್ ಜಸ್ಟಿಸ್ ಅವರಿಗೆ ಪತ್ರ ಬರೆದಿದ್ದೀವಿ. ಬೇರೆ ಬೇರೆ ಆಯಾಮದಲ್ಲಿ ದೂರುಗಳು ದಾಖಲಾಗಿದೆ. ಒಮ್ಮೆ ದೂರುಗಳಿಗೆ ಸಲೀಸಾಗಿ ಬಚಾಯಿಸ್ಕೊಳಕ್ಕಾಗಲ್ಲ. ಜನಜಾಗೃತಿ ಒಂದು ಕಡೆ ಆದರೆ ಕಾನೂನಾತ್ಮಕವಾಗೂ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ. ನನಗನ್ಸುತ್ತೆ ಈ ಸರ್ಕಾರ ಕಾನೂನೇ ಚಾಟಿ ಬೀಸಬೇಕು ಅಂತ ಕಾಣುತ್ತೆ. ಓಕೆ ಫೈನ್ ಸರ್, ಆದ್ರೆ ಏನು ರಾಜಭವನ ಇರ್ಬೋದು, ರಾಜ್ಯಪಾಲರನ್ನಿರ್ಬೋದು, ತಾವು ಬಿಜೆಪಿಯವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಾ, ಆ ನಿಟ್ಟಿನಲ್ಲಿ ಏನು CMಗೆ ಶೋಕಾಸ್ ನೋಟಿಸ್ ಜಾರಿ ಆಗಿರುವಂತದ್ದು ಅಂತ ಹೇಳ್ತಾರೆ. ಶೋಕಾಸ್ ನೋಟಿಸ್ ಕೊಟ್ರೆ ರಾಜ್ಯಪಾಲರ ಭವನವನ್ನ ಹೆಂಗ್ ದುರುಪಯೋಗ ಪಡಿಸ್ಕೊಂಡಂಗಾಗತ್ತೆ? ಒತ್ತಡ ಏರಿ ಮಾಡಿರುವಂತದ್ದು, ಅವ್ರದೇ ರಾಜ್ಯಪಾಲ ಅನ್ನುವಂಥದ್ದು. ರಾಜ್ಯಪಾಲರು ಏಕಾಏಕಿ ಯಾರು ಒಬ್ರು ಹೋಗಿ ಕಂಪ್ಲೇಂಟ್ ಕೊಟ್ರೆ ಮುಖ್ಯಮಂತ್ರಿಗಳೇ ಸಲೀಸಾಗಿ ನೋಟಿಸ್ ಕೊಡುವಷ್ಟು ಹೆಡ್ಡರ್ ಅಲ್ಲ ನಮ್ಮ ರಾಜ್ಯಪಾಲರು. ಹಿಂದೆ ಹಂಸರಾಜ್ ಭಾರದ್ವಾಜ್ ಇದ್ದಾಗ ಏನಾಗಿತ್ತು ಹಂಗಾದ್ರೆ? ಆಯ್ತು, ಆಯೋಗವನ್ನ ರಚನೆ ಮಾಡಿದ್ದೀನಿ ಅಂತ ಹೇಳಿದಿರಿ. ಆಯೋಗವನ್ನ ಕೆಲಸ ಪ್ರಾರಂಭ ಮಾಡಕ್ಕೆ ಬಿಡದೆ ನೀವೇ ಜಡ್ಜ್ಮೆಂಟ್ ಹೇಳ್ತಾ ಇಲ್ವಾ? ವಿಧಾನಸಭೆಯಲ್ಲಿ ಚರ್ಚೆ ಮಾಡಕ್ ಬಿಡದೆ ಮರುದಿವಸವೇ ಪತ್ರಿಕಾಗೋಷ್ಠಿ ಮಾಡಿ ನಾನು ಮಾತ್ರ ಸ್ವಚ್ಛ ಅಂತ ಮುಖ್ಯಮಂತ್ರಿಗಳು ಹೇಳ್ಕೋಬೋದು. ಹಂಗಾದ್ರೆ ಒಂದು ತನಿಖಾ ಆಯೋಗದ ಮುಂದೆ ತನಿಖಾ ಆಯೋಗವನ್ನು ರಚನೆ ಮಾಡಿ ಮಾಧ್ಯಮಕ್ಕೆ ಹೆಂಗೆ ಹೇಳ್ತಾರೆ ನಾನು ಕ್ಲೀನ್ ಚಿಟ್ ಕೊಡಿ ಅಂತ? ಆಯಿತು, ಅವರ ಕಾನೂನು ಸಲಹೆಗಾರರು ಏನು ಮಾಡಿದ್ರು? ಪೊನ್ನಣ್ಣ ಆಯೋಗವನ್ನು ರಚನೆ ಮಾಡಿ ತನಿಖಾ ತಂಡವನ್ನು ಪೊನ್ನಣ್ಣ ವಿಜಯ ಕರ್ನಾಟಕದಲ್ಲಿ ಆರ್ಟಿಕಲ್ ಬರಿಬೋದಾ? ಪಾರ್ವತಮ್ಮನವ್ರು ತಗೊಂಡಿರೋದು ಸರಿ ಇದೆ ಅಂತ? ಇದು ಕಾನೂನುಬದ್ಧನಾ? ಇದು ನ್ಯಾಯಸಮ್ಮತನಾ? ತನಿಖೆ ನಡೀತಾ ಇದೆ, ಇನ್ನೂ ತನಿಖೆ ಶುರುನೇ ಆಗಿಲ್ಲ. ಹೆಂಗೆ ಸರ್ಟಿಫಿಕೇಟ್ ಕೊಡ್ತಾರೆ? ಅದನ್ನು ಮತ್ತೆ ಪೊನ್ನಣ್ಣ
ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಅನ್ನು ಹೊಂದಿರುವಂಥವ್ರ. ಅವ್ರು ಬರೀ MLA ಅಲ್ಲ, ಕಾನೂನು ಸಲಹೆಗಾರರ. ಕಾನೂನು ಸಲಹೆಗಾರರು ಪತ್ರಿಕೆಯಲ್ಲಿ ಬರೀತಾರೆ, ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ. ಹಂಗ ನೀವು ಮಾಡೋದು ಸರಿ ಇದೆಯಾ? ಆಯೋಗ ರಚನೆ ಮಾಡ್ಬಿಟ್ಟು ಅದ್ರ ಮೇಲೆ ಏನು ಹಂಗಾರ ಅರ್ಥ? ನೀವು ಈಗಲೂ ಕೂಡ ಸರ್ ಮೂಡಾಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಮೂಡ ಹಗರಣಕ್ಕೂ ನನಗೂ. ಇದೊಂದು ಏನು ಬಿಜೆಪಿ ಏನು ಬಿಜೆಪಿ ಸಮಯದಲ್ಲಿ ಏನು ನಿವೇಶನ ಹಂಚಿಕೆ ಆಗಿದಂಥದ್ದು. ಸೊ ಆ ನಿಟ್ಟಿನಲ್ಲಿ ಬಿಜೆಪಿಯ ಅಧ್ಯಕ್ಷರೇ ಇದ್ದಂಥದ್ದು, ಮೂಡ ಅಧ್ಯಕ್ಷರು ಕೂಡ. ಸೊ ಆ ನಿಟ್ಟಿನಲ್ಲಿ ತನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಹಾಗೇನೆ ಹಿಂದೆ ಕೂಡ ಬಿಜೆಪಿ ಹಾಗೂ JDS ನ ಏನು ಮೂಡ ಅಧ್ಯಕ್ಷರುಗಳು ಇದ್ದಿದ್ದು, ಅವರ ಅವಧಿಯಲ್ಲಿ ಅಂದ್ರೆ ಹಿಂದಿನ ಬಿಜೆಪಿ ಅವಧಿಯಲ್ಲಿ ಈ ಒಂದು ಏನೋ ಯಾವುದೋ ತನಿಖೆಗಳು ನಡೆಸಿಲ್ಲ. ಈಗ ನಮ್ಮ ಸಮಯದಲ್ಲಿ ಅಂತಂದ್ರೆ ಕಾಂಗ್ರೆಸ್ನ ಸಮಯದಲ್ಲಿ ನಡೆಸ್ತಾ ಇರುವಂತದ್ದು ಏನು ಬಿಜೆಪಿಯ ಹುನ್ನಾರ ಅಂತ ಈಗಾಗಲೇ ಹೇಳ್ತಾ ಇರುವಂತದ್ದು. ನಮ್ಮ ಅಧ್ಯಕ್ಷರು ಮಾಡಿದ್ರೆ ನಿರ್ಣಯ ನಾವು ಮಾಡ್ತೀವಿ. ಪಾಸ್ ಆಗ್ಬೇಕಾಗಿದ್ದು ಎಲ್ಲಿ? ಅದು ನಗರಾಭಿವೃದ್ಧಿ ಇಲಾಖೆಯಲ್ಲಿ. ನಗರಾಭಿವೃದ್ಧಿ ಇಲಾಖೆಗೇನೆ ಫೈಲ್ ಹೋಗಿಲ್ಲಲ್ಲ. ನಮ್ಮ ಅಧ್ಯಕ್ಷ ಮಾಡಿದ್ರೆ ಅವನು ಹಾಕೊಂಡು ತನಿಖೆಗೆ ಹಾಕೊಂಡು ಹರೀರಿ, ಯಾರು ಬೇಡ ಅಂತಾರೆ. ಅವ್ರನ್ನೂ ಮಾಡಿ ನಿಮಗೆ ಯಾರ್ಯಾರ ಮೇಲೆ ಅವತ್ತು ಮೂಡಾದಲ್ಲಿ ಮೆಂಬರ್ ಆಗಿದ್ರು ಅವರೆಲ್ಲ ತಪ್ಪು ಮಾಡಿದ್ರು ಎಲ್ಲರೂ ತನಿಖೆ ಮಾಡಬೇಡಿ ನಾವೆಲ್ಲ ಹೇಳಿದ್ದೀವಿ. ನಿಮ್ಮ ಕೈಲಿ ಅಸ್ತ್ರ ಕೊಟ್ಟಿದ್ದೀವಲ್ಲ, ತನಿಖೆ ಮಾಡಿ. BJP ಅವ್ರ ಮೇಲೂ ಮಾಡಿ, ಕಾಂಗ್ರೆಸ್ ಅವ್ರ ಮೇಲೂ ಮಾಡಿ. ನಾವೆಲ್ಲ ನಿಮ್ಮ ಪವರ್ಸ್ ಹಿಡ್ಕೊಂಡಿದ್ವಿ, ತನಿಖೆ ಮಾಡಿ ಗೋಗರಿತಾ ಇದ್ದೀವಿ. ಮಾಡ್ತಾ ಇಲ್ಲ ಅನ್ನೋದೇ ನಾವು ಹೇಳ್ತಿರೋದು. ಒಂದು ನೋಟ್ ಕೊಟ್ಟಿದ್ದಾರೆ, ಕ್ರಯಪತ್ರದಲ್ಲಿ ಒಂದು ಡೇಟನ್ನು ನಮೂದಿಸಿದ್ದಾರೆ, 20/10/2020 ನಿರ್ಣಯದಂತೆ ಅಂತ. ಕ್ರಯಪತ್ರದಲ್ಲಿ ಒಂದು ಡೇಟ್ ಇರುತ್ತೆ. ಆ ಡೇಟಲ್ಲಿ ಸಭೆನೇ ನಡೆದಿಲ್ಲ ಅಂತ DC ಬರೀತಾರಲ್ಲ. ಕ್ರಯಪತ್ರದಲ್ಲಿ ಹೆಂಗ್ ಡೇಟ್ ಬಂತು ಹಂಗಾದ್ರೆ? ನಾವು ಹೇಳ್ತಿರೋದು ಡೇ 1 ನಿಮ್ಮ ಕಮಿಷನರ್ ಸರಿ ಇಲ್ಲ. ಕಮಿಷನರ್ ಮೇಲೆ ಕಾನೂನಾತ್ಮಕ ಕ್ರಮ ತಗೊಳ್ಳಿ, ಅವನ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ಜೈಲ್ಗೆ ಹಾಕಿ ಅಂತ. ನಾವು ಪ್ರಾರಂಭದಲ್ಲಿ CM ವಿಷಯನೇ ಎತ್ತಿರಲಿಲ್ಲ. ಶುರು ಮಾಡಿದ್ದೆ ಕಮಿಷನರು ಭೈರತಿ ಸುರೇಶ್ ವಿರುದ್ಧ. ಅದು ಈಗ ನಿಮಗೆ ಉರುಳಾಗಿದೆ. ಅದಕ್ಕೆ ಹೇಳಿದೆ ನಾನು, ನೀವೇ ನಿಂತಿರೋ ಜಾಗವನ್ನ ಗುಂಡಿ ತೋಡ್ಕೋತಾ ಇದ್ದೀರಾ. ಮುಖ್ಯಮಂತ್ರಿಗಳನ್ನ ಮುಂದೆ ಇಟ್ಕೊಂಡು ಮಿಕ್ಕೆಲ್ಲ ಸಚಿವರು ರಕ್ಷಣೆ ಪಡಿತಾ ಇದ್ದಾರೆ ಅನ್ನುವಂಥ ಆರೋಪನೇ ನಾನು ಮಾಡ್ತಾ ಇರೋದು. ಎಸ್ ಸರ್, ತಮ್ಮ ಈಗ ಏನು ಮೈತ್ರಿ ಪಾದಯಾತ್ರೆ ಬಿಜೆಪಿ ಹಾಗೂ JDS ಸಾಗಿ ಹೋಗ್ತಾ ಇದೆ. ಆದ್ರೆ ಇದಕ್ಕೆ ಪ್ರತ್ಯಸ್ತ್ರವಾಗಿ ಅಥವಾ ಇದರ ವಿರುದ್ಧವಾಗಿ ಕಾಂಗ್ರೆಸ್ನ ಜನಾಂದೋಲನ ಕಾರ್ಯಕ್ರಮ ನಡೀತಾ ಇರುವಂತದ್ದು. ತಮಗಿಂತ ಒಂದಿನ ಮುಂಚೆ ಅವರು ನೀವು ಯಾವ ಪ್ಲೇಸ್ಗೆ ಹೋಗ್ತೀರಾ ಆ ಪ್ರದೇಶವನ್ನು ತಲುಪ್ತಾ ಇರುವಂತದ್ದು. ಸೊ ಫೈನಲ್ ಕೊನೆ ದಿನ ಅವರು ಮೈಸೂರನ್ನ ತಲುಪಿದ ಬಳಿಕ ಸಮಾರೋಪದಲ್ಲಿ ಏನು ಹಿಂದಿನ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರವನ್ನ ಬೀದಿಗೆಳಿತೀನಿ, ಬಿಚ್ಚಿಡ್ತೀನಿ ಅಂತ ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು. ಏನ್ ಹೇಳ್ತೀರಾ ಸರ್ ಈ ಬಗ್ಗೆ? 16 ತಿಂಗಳು ಯಾಕೆ ತಗೊಂಡ್ರಿ ಸರ್? ಮೊದಲನೇ 16 ದಿವಸ ಮಾಡ್ಬೋದಾಗಿತ್ತಲ್ಲ. ತನಿಖೆ ಮಾಡಕ್ಕೆ 21 ಹಗರಣಗಳ ತನಿಖೆ ಮಾಡಕ್ಕೆ ನಿಮ್ಮ 16 ತಿಂಗಳು ಯಾರು ತಗೊಂಡ್ರು? ಯಾಕೆ ತಗೊಂಡ್ರಿ? ನಿಮ್ಮ ಕೈ ಹಿಡ್ದವ್ರು ಯಾರೋ? ತನಿಖೆ ಮಾಡಬೇಡಿ ಅಂತ ಹೇಳಿದ ಪುಣ್ಯಾತ್ಮ ಯಾರೋ? ರಾಜಕಾರಣ ಅಂದ್ರೆ ಶುದ್ಧವಾದಂಥ ರಾಜಕಾರಣನೇ ಇರಬೇಕು. ಮಾಡಬೇಡಿ ನಾವೆಲ್ಲ ಹೇಳಿದ್ದೀವಿ. ತನಿಖೆ ಮಾಡಿ, ಯಾರ್ಯಾರು ತಪ್ಪು ಮಾಡಿದಾರೋ ತಪ್ಪು ಮಾಡಿರೋರನ್ನ ಒಳಗಾಕಿ ಆಸ್ತಿ ವಶಪಡಿಸ್ಕೊಳ್ಳಿ, ಬೇಕಾದ್ ಮಾಡಿ. ನಾವೆಲ್ಲ ಬೇಡ ಅಂದಿದ್ದೀವಿ. ದಿನನಿತ್ಯ ನಿಮ್ಮಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಲಂಚ ಕೇಳ್ದ, ಅವ್ರು ಸತ್ರು. ನೆನ್ನೆ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರು. ಅಧಿಕಾರಿ ಒಬ್ಬ ಬಂದು ನೆನ್ನೆ ಕೋರ್ಟಲ್ಲಿ ನನ್ನನ್ನು ರಿವಾಲ್ವರಲ್ಲಿ ಸುಡ್ತೀನಿ ಅಂತ ಹೇಳಿದಾನೆ, ನಂಗೆ ರಕ್ಷಣೆ ಕೊಡಿ ಅಂತ ಜಡ್ಜ್ ಮುಂದೆ ಒಬ್ಬ ಅಧಿಕಾರಿ ಅಳ್ತಿರೋದನ್ನ ನೆನ್ನೆ ನೋಡಿದ್ದೀವಿ. ಎಲ್ಲಿದೆ ನಿಮ್ಮ ಕಾಲದಲ್ಲಿ? ಹಂಗಾರೆ ಜನರಿಗೆ ನೆಮ್ಮದಿ ಇಲ್ಲ, ಅಧಿಕಾರಿಗಳಿಗೆ ನೆಮ್ಮದಿ ಇಲ್ಲ. ರಾಜಕಾರಣಿಗಳು ಈ ಮಟ್ಟಕ್ಕೆ, ಒಬ್ಬ ಶಾಸಕ ಅವನ ಮಗ 30 ಲಕ್ಷ ತಗೋತಾರೆ ಒಬ್ಬ ಇನ್ಸ್ಪೆಕ್ಟರ್ ಕೇಸಲ್ಲಿ ಅಂತ ಅವ್ರ ಮನೆಯವ್ರು ಹೇಳ್ತಾರೆ ಅನ್ನೋ ಮಟ್ಟಕ್ಕೆ ಹೋದ್ಮೇಲೆ ಎಲ್ಲಿದೆ ಸರ್ಕಾರ? ನೀವು ನಮ್ಮ ಹಗರಣವನ್ನು 1.5 ವರ್ಷ ಯಾಕೆ ತಡೆದಿದ್ದೀರಾ? ಮಾಡಬೇಕಾಗಿತ್ತು ಡೇ 1 ಅಂತ. ನಾವೆಲ್ಲಿ ಬೇಡ ಅಂದಿದ್ದೀವಿ. ನನ್ನ ಪ್ರಶ್ನೆ ಇರೋದು, BJP ಸರ್ಕಾರ, BJPಯವರು ನಮ್ಮ ವಿರುದ್ಧ ತನಿಖೆ ಮಾಡಬೇಡಿ ನಾವು ಧರಣಿ ಕೂತಿದ್ದೀವ? ಮಾಡಿ ಅಂತ ಕೂರ್ತಾ ಇದೀವಲ್ಲ, ಅದನ್ನ ಮಾಡ್ತಾ ಇಲ್ಲ ಅನ್ನೋದೇ ಬೇಜಾರು. ಓಕೆ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇದಿಷ್ಟು ಏನು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ TS ಶ್ರೀವತ್ಸ ಅವರ ಮಾತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈಗೌಡ್, ಕರ್ನಾಟಕ TV, ಚನ್ನಪಟ್ಟಣ.